ನಿಮ್ಮ ಮೊದಲ ಪ್ರಶ್ನೆ: ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಔರಂಗಜೇಬ್, ಆಪ್ಷನ್ ಡಿ ಹುಮಾಯೂನ್. ನಿಮ್ಮ ಸರಿಯಾದ ಉತ್ತರ ಬಾಬರ್. ಪ್ರಶ್ನೆ 2: ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಇದ್ದವು? ಆಪ್ಷನ್ ಎ ಕನ್ನಡ ಲಿಪಿ, ಆಪ್ಷನ್ ಬಿ ದೇವನಾಗರಿ, ಆಪ್ಷನ್ ಸಿ ಬ್ರಾಹ್ಮಿ ಲಿಪಿ, ಆಪ್ಷನ್ ಡಿ ಗುಜರಾತಿ ಲಿಪಿ. ನಿಮ್ಮ ಸರಿಯಾದ ಉತ್ತರ ಬ್ರಾಹ್ಮಿ ಲಿಪಿ. ಪ್ರಶ್ನೆ 3: ಭಾರತದ ಚಿನ್ನದ ಯುಗ ಎಂದು ಕರೆಯಲ್ಪಟ್ಟ ವಂಶ ಯಾವುದು? ಆಪ್ಷನ್ ಎ ಚಾಲುಕ್ಯ, ಆಪ್ಷನ್ ಬಿ ಚೋಳ, ಆಪ್ಷನ್ ಸಿ ಗುಪ್ತ, ಆಪ್ಷನ್ ಡಿ ಪಲ್ಲವ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗುಪ್ತ. ಪ್ರಶ್ನೆ 4: 1857 ಸಿಪಾಯಿ ಬಂಡಾಯ ಯಾವ ವರ್ಷದಲ್ಲಿ ಸಂಭವಿಸಿತು? ಆಪ್ಷನ್ ಎ 1757, ಆಪ್ಷನ್ ಬಿ 1807, ಆಪ್ಷನ್ ಸಿ 1857, ಆಪ್ಷನ್ ಡಿ 1907. ನಿಮ್ಮ ಉತ್ತರ ಆಪ್ಷನ್ ಸಿ 1857. ಪ್ರಶ್ನೆ 5: ಕೆಂಪೇಗೌಡರು ಯಾವ ಮಹಾನಗರವನ್ನು ಸ್ಥಾಪಿಸಿದರು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಹುಬ್ಬಳ್ಳಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಪ್ರಶ್ನೆ 6: ಋಗ್ವೇದವನ್ನು ಯಾವ ರೀತಿಯ ಗ್ರಂಥವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಇತಿಹಾಸ ಸಂಗ್ರಹ, ಆಪ್ಷನ್ ಬಿ ಧಾರ್ಮಿಕ ಮಂತ್ರ ಸಂಕಲನ, ಆಪ್ಷನ್ ಸಿ ಕಾನೂನು ಗ್ರಂಥ, ಆಪ್ಷನ್ ಡಿ ವಿಜ್ಞಾನ ಪಠ್ಯಪುಸ್ತಕ. ಸರಿಯಾದ ಉತ್ತರ ಆಪ್ಷನ್ ಬಿ ಧಾರ್ಮಿಕ ಮಂತ್ರ ಸಂಕಲನ. ಪ್ರಶ್ನೆ 7: ಪಾಣಿಪತ್ ಯುದ್ಧ ಬಳಿಕ ಯಾವ ನಾಯಕನು ಉತ್ತರ ಭಾರತದಲ್ಲಿ ಮುಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿದನು? ಆಪ್ಷನ್ ಎ ಇಬ್ರಾಹಿಂ ಲೂದಿ, ಆಪ್ಷನ್ ಬಿ ಸಂತೋಷ್ ಗಿರಿ, ಆಪ್ಷನ್ ಸಿ ಬಾಬರ್, ಆಪ್ಷನ್ ಡಿ ರಂಜಿತ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಬರ್. ಪ್ರಶ್ನೆ 8: ಸತ್ಯಾಗ್ರಹ ತತ್ವವನ್ನು ಆವಿಷ್ಕರಿಸಿದವರು ಯಾರು? ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಭೀಮ್ರಾವ್ ಅಂಬೇಡ್ಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ. ಪ್ರಶ್ನೆ 9: ಹಂಪಿ ಮತ್ತು ವಿಜಯನಗರ ಸಾಂಸ್ಕೃತಿಕ ಕೇಂದ್ರಗಳು ಯಾವ ರಾಜ್ಯದೊಳಗೆ ಬರುತ್ತವೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಪ್ರಶ್ನೆ 10: ಅಶೋಕನು ಯಾವ ಧರ್ಮವನ್ನು ಹೆಚ್ಚಾಗಿ ಪ್ರೋತ್ಸಾಹಿಸಿದನು? ಆಪ್ಷನ್ ಎ ಹಿಂದೂ ಧರ್ಮ, ಆಪ್ಷನ್ ಬಿ ಜೈನ ಧರ್ಮ, ಆಪ್ಷನ್ ಸಿ ಬೌದ್ಧ ಧರ್ಮ, ಆಪ್ಷನ್ ಡಿ ಸಿಖ್ ಧರ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ಬೌದ್ಧ ಧರ್ಮ.